ಇದಾ ಏನು ಕಾಡು ಗುರಿದು, ಕಾಡು ಸಣ್ಣದಲ್ಲ. ಹೋಗೋ ದಾರಿ ಇಷ್ಟ ಆಗುತ್ತಂತ ಹೇಳ್ತಾರಪ್ಪ. ಈ ದಾರಿ ಇಷ್ಟ ಆಗೋದಲ್ಲ, ಇನ್ನೊಂದ್ಸಲ ಬರಬಾರ್ದು ಆ ಥರ ಕಾಣುತ್ತೆ ದಾರಿದು. ಬಿಡಲ್ಲು ಬಿಡಲ್ಲಿದ್ರೆ ಒಳಗಡೆ ತೋರ್ಸೋಕೈತೆ. ನಿರ್ಬಂಧಿತ ಪ್ರದೇಶ ಇದು, ತುಂಬ ಮೈನಿಂಗ್ ನಡೆಯುತ್ತೆ ಅಂತೆ. ಹಿಲ್ ಸ್ಟೇಷನ್ ಅಂತ ಹೇಳಿದ್ರು, ಫುಲ್ ಆಫ್ ರೋಡಿಂಗ್ ಇದೆ ಅಂತಲೂ ಹೇಳಿದರು. ಏನಪ್ಪ ಒಂಥರ ಅನ್ನಿಸ್ತದೆ ಇಲ್ಲಿ ಯಾಕೆ ಬಂದಮೇಲೆ. ಇದೆಲ್ಲ ಮೈನಿಂಗ್ ಪ್ರದೇಶ ಆಗಿರೋದಕ್ಕೆ ನನಗೆ ಸರಿ ಅಂತ ಇಲ್ವೋ ಏನೋ, ಪ್ರಕೃತಿನ ಹಾಳು ಮಾಡ್ತಾ ಇದ್ದಾರೆ ಅಂತ ಬೇಜಾರಾಗ್ತಾಯಿದೆ ಏನೋ ಒಳಗಡೆನೆ. ತುಂಬ ದಾರಿ ಸರಿ ಇಲ್ಲ ಅಂತ ಹೇಳಿದರು. ನೋಡಂಬ ರೈಟಿಗೆ ಯಾವುದನ್ನ ಬಂದರೆ ದಾರಿ. ಮಳೆ ಸ್ಟಾರ್ಟ್ ಆಯಿತು, ಬೇರೆ ಥರ ಫೀಲಿಂಗ್. ವಾಪಸ್ ಹೋಗ್ಬಿಡೋಣ ಅನಿಸ್ತಾ ಇದೆ. ನವಿಲು ಸ್ವಾಮಿ ಎಲ್ಲಿದೆಯಾ ಸ್ವಾಮಿ? ಅವೇ ಇದೇ ಇರ್ಬೋದಾ? ಮ್ಯಾಪ್ ಇಲ್ವಾ? ಇಲ್ಲ, ಅಲ್ಲಿವರೆಗೂ ಮಾತ್ರ ರೋಡ್ ತೋರಿಸುತ್ತೆ. ಅಲ್ಲಿಂದ ಮುಂದಕ್ಕೆ ರೋಡ್ ಇಲ್ಲ. ಮ್ಯಾಪ್ ಅದು ಇದು ಮೈನಿಂಗ್ ಏರಿಯಾ ಅಲ್ಲ. ಎಲ್ಲರೂ ಡುಮ್ ಮನುಷ್ಯ ಮುಟ್ರೆ ಕಷ್ಟ ಅಂತ ಅಷ್ಟೇ. ಬೋರ್ಡ್ ಇಲ್ಲ. 96ಗೆ ಹೋಗುತ್ತಿದ್ದಾರೆ. ಹಾಂ, ಈಗ ನಾವು ಯಾವ ದಾರಿಗೆ ಹೋಗ್ಬೇಕು? ಡುಮ್ ಅನ್ಸ್ಬಾರ್ದು ಯಾರು, ಅಷ್ಟೇ. ಕರೆಕ್ಟಾಗಿರೋ ದಾರಿನ ತಗೊಂಡು ಏನೇ ಆಗಲಿ. ತುಂಬ ಆಫ್ ರೋಡಿಂಗ್ ಐತೆ ಅಂತ ಹೇಳಿದರು. ಎಷ್ಟರ ಮಟ್ಟಿಗೆ ಆಫ್ ರೋಡಿಂಗ್ ಆಯಿತು, ನಾನು ಮಾತ್ರ ಬಿಡಲ್ಲ. ಹೋಗ್ತೀನಿ, ನೋಡ್ತೀನಿ. ಏನಿದು ವ್ಯೂವು! ಸೊ ಮೈನಿಂಗ್ ಏರಿಯಾ ಗುರು, ಫುಲ್ಲು ಫಾಗು. ಏನು ದಾರಿ, ಫುಲ್ಲು ಫಾಗು, ಒಬ್ಬರು ಇಲ್ಲ ಅಲ್ಲಿ. ಎಂಥ ಜಾಗ ಗುರು ಇದು. ದಾರಿ ಸರಿ ಇಲ್ಲ, ಏನಿಲ್ಲ. ಬಟ್ ಟೆಂಪಲ್ಗೆ ಹೆಂಗೆ ದಾರಿ, ಬರೀ ಫಾಗಿದೆ. ಬಟ್ ಯಾವ ಥರ ಹೋಗ್ಬೇಕು ಗೊತ್ತಿಲ್ಲ. ಯಾರು ಇಲ್ಲ, ಏನು ಜಾಗ ಇದು? ಫುಲ್ಲು ಫಾಗ್. ಎಲ್ಲಿ ಬಿದ್ದರೆ ಶಿವ. ಗಾಡಿ ಬಂತ? ನೋಡು, ಇಲ್ಲೇ ಇದ್ದೀವಿ. ಬಂದೀವಿ. ದೇವಸ್ಥಾನ ಎಲ್ಲಿ ಮುಚ್ಚಿಬಿಟ್ರೆ ಏನಂತ ನನಗನ್ಸಿದ ಮಟ್ಟಿಗೆ. ಏನೋ ಮಾಡಕತ್ತಾರ ಬಿ. ಎಲ್ಲಿಗಂತ ಗೊತ್ತಿಲ್ಲ, ಏನು ಕಾಣ್ತಾನೆ ಇಲ್ಲ. ಇಲ್ಲ, ಹಿಂಗೆ ಹೋಗಿ ದಾರಿ ಐತೆ, ಬಟ್ ಬೋರ್ಡು ಇಲ್ಲ. ವಾಪಸ್ ಬಿಡಮ್ಮ. ಆದರೆ ದಾರಿನ ಕ್ಲಿಯರ್ ಕಾಣವಲ್ತು. ಮ್ಯಾಪ್ ಅಂತೂ ಇಲ್ಲೇ ತೋರಿಸ್ತಾ ಇದೆ. ಹತ್ರ ಬರ್ತಾ ಇದ್ದೀನಿ. ಇದೇನಾ ದೇವಸ್ಥಾನ? ದೇವಸ್ಥಾನ ಮುಚ್ಚಿಬಿಟ್ರೆ ಏನು ಅಂತ ಮೈನಿಂಗ್ ಮಾಡ್ತಾ ಏನೋ ತಿಳಿದಂಗೆ ಅಡ್ಡಾಡ್ತಾ ಇದ್ದೀನಿ. ಭಾಳ ಇರಿಟೇಷನ್ ಆಗ್ತಾಯಿದೆ ನನಗೆ ಇಲ್ಲಿ. ಯಾಕೋ ತುಂಬ ಇರಿಟೇಷನ್ ಆಗ್ತಾಯಿದೆ. ದೇವಸ್ಥಾನಕ್ಕೆ ದಾರಿ ಸಿಕ್ತು, ಹೋಗ್ತೀನಿ ಕರ್ಕೊಂಡು ನಿಮ್ಮನ್ನು. ಸೊ ಅದೆಷ್ಟೇ ರಿಸ್ಕ್ ಆದ್ರೆ ಚಿಂತಿಲ್ಲ, ಹೋಗ್ಬೇಕಂತ ನಿರ್ಧಾರ ಮಾಡೀನಿ. ಹೋಗ್ತೀನಿ. ಆಗಿದ್ದಲ್ಲಿ ವೇ ಟು ನವಿಲು ಸ್ವಾಮಿ ಟೆಂಪಲ್. ಗಾಡಿ ಏನು ಸಖತ್ತಾಗಿದೆ. ತುಂಬ ಆಫ್ ರೋಡಿಂಗ್ ಇದೆ, ಗಾಡಿ ಹೋಗುತ್ತಿಲ್ಲ ಗೊತ್ತಿಲ್ಲ. ಬಟ್ ಪರವಾಗಿಲ್ಲ, ಗಾಡಿ ತುಕ್ಕುಡಿ ಆಗಲಿ. ಬಟ್ ಆ ಸ್ಥಳಕ್ಕೆ ಮಾತ್ರ ಹೋಗ್ತೀನಿ ನಾನು, ಅಷ್ಟೇ. ಸ್ಲಿಪ್ ಆಗ್ತಾಯಿದೆ ಗಾಡಿ. ನನಗೆ ಈ ಮೈನಿಂಗ್ ಮಾಡ್ತಾ ದೇವಸ್ಥಾನ ಉಳಿಸ್ಯಾರಿಲ್ಲ ಅನ್ನೋದೇ ಡೌಟು. ಯಾಕೋ ತಳಗೆ ಹೋಗ್ಬೇಕಾ ಮೇಲೆ ಹೋಗ್ಬೇಕಾ? ಎಲ್ಲ ಮೈನಿಂಗ್ ಏರಿಯಾನೇ ಇದು. ಬಟ್ ನನಗನ್ಸುತ್ತೆ ಗುಡಿಯಲ್ಲಿ ಕೆಡಿಯೋರೇನಂತ. ಬಟ್ ಇದು ದೇವಸ್ಥಾನಕ್ಕೆ ಹೋಗಿ ದಾರಿನೂ ಇಲ್ಲ. ಅಲ್ಲಿ ತನಕ ನೋಡಿ ಬರಲ್ಲ, ಮಳೆ ಅಂದ್ರೆ ಇಲ್ಲ. ಈ ಕಡೆ ನೋಡಂಬ. ಆಗಿದ್ದಲ್ಲಿ ಇವತ್ತು ದೇವಸ್ಥಾನ ನೋಡೇ ಹೋಗ್ತೀನಿ. ಆಯ್ತು, ಇಷ್ಟೊಂದು ಕಾಡ್ಸಾಗತೈತೆ. ಗುಡಿ ಕಾಣ್ತಾ ಇಲ್ಲ. ಭಾಳ ಸಂದಿಗ್ಧ ಪರಿಸ್ಥಿತಿ.
ಈ ಕಡೆ ತೋರಿಸ್ತಾ ಇದೆ ಟೆಂಪಲ್ಗೆ. ಟೌನ್ ಹೋಗಿ ಮೇಲೆ ಯಾರು ಆಪತ್ತು ಬಾಂಧವರು ಹೇಳಿದ್ರು. ಆಯ್ತು ಆಯ್ತು. ಏನೋ ಗೊತ್ತಿಲ್ಲ, ಅತಿ ಪ್ರಯಾಸದಿಂದ ದೇವಸ್ಥಾನ ಹುಡುಕಾಡಕ್ಕೆ 1 ಗಂಟೆ ಆಯಿತು. ಯಪ್ಪ, ಅವಾಗಿಂದ ಹುಡುಕಾಡ್ತಾ ಇದ್ದೀನಿ ದೇವಸ್ಥಾನನ, ಬಟ್ ಸಿಗ್ತಾ ಇಲ್ಲ. ಗುಡ್ಡನೇ ಏನು ಉಳಿದಿಲ್ಲ. ಈ ಗುಡ್ಡನೇ ಏನು ಉಳಿದಿಲ್ಲ. ಮೈನಿಂಗ್ ಸಾಹಸನೇ ಬೇಡ. ಆಮೇಲೆ ದೇವಸ್ಥಾನನ ನೋಡ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿನಿ. ನೋಡ್ಕೊಂಡು ಹೋಗಮ್ಮ ಅಷ್ಟೇ. ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ನಾನು ನಿಜ ಹೇಳ್ತೀನಿ, ಜಗ್ಗ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ. ಇದು ಏನಂತನೂ ತಿಳಿತಾ ಇಲ್ಲ. ನವಿಲುಸ್ವಾಮಿ ದೇವಸ್ಥಾನಕ್ಕೆ ದಾರಿ. ದೇವಸ್ಥಾನ ಸಿಗುತ್ತಾ ಇಲ್ಲ ಅನ್ನೋದೇ ಡೌಟು. ಬೇಡ ಬೈಕಿಲ್ಲ ಆಗಿದ್ದಲ್ಲಿ ಮಾರಿ ಹಬ್ಬ ದೇವಸ್ಥಾನ ನೋಡ್ಕೊಂಡು ಹೋಗೋದು. ಅದು ಎಂಥ ಸ್ಟೇಷನ್, ಹಿಲ್ ಸ್ಟೇಷನ್ ಅಲ್ಲಿ, ಅದೆಷ್ಟೇ ಕಷ್ಟದ ದಾರಿ ಅಲ್ಲಿ ಹೋಗೋಣ. ಇಷ್ಟೊಂದು ಆಫ್ ರೋಡಿಂಗ ಈ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ. ಎಲ್ಲ ಕಡೆ ಚೆನ್ನಾಗೈತೆ, ಬಟ್ ಈ ಗುಡಿಗೆ ಹೋಗೋ ದಾರಿ ಮಾತ್ರ ಚೆನ್ನಾಗಿಲ್ಲ. ಹಿಂಗಾದ ಎಲ್ಲಿ ಒತ್ಕೊಂಡ್ಬಿಡ್ತೀವೋ ಅದು ಕೂಡ ಗೊತ್ತಿಲ್ಲ. ಬಟ್ ಹೋಗ್ತಾ ಇದ್ದೀನಿ. ಅತಿ ಸಾಹಸ ಇದು. ಧ್ವನಿ ಸಮೇತಕ್ಕೆ ಹೋಗ್ಬಿಟ್ಟದ ಇಲ್ಲಿ ವೆದರಿಂದ ಇದಕ್ಕೆ. ಕರೆ ಹೇಳಪ್ಪ. ಏನಪ್ಪ ದಾರಿಗೆ ಹೋಗ್ತಾನೆ ಇದ್ದೀವಿ, ದೇವಸ್ಥಾನ ಕಾಣ್ತಾ ಇಲ್ಲ. ಸಾಮಾನ್ಯ ದಾರಿನ ಇದು? ಎಂಥ ಕಷ್ಟದ ದಾರಿ ನೋಡಿ. ಎಲ್ಲಿ ಅದ ದೇವಸ್ಥಾನ? ಎಲ್ಲಿ ಅದ ದೇವಸ್ಥಾನನೇ ಇಲ್ಲ. ಎಂಥ ದಾರಿ ಗುರು ಇದು. ಇಂಥ ದಾರಿಯಲ್ಲಿ ದೇವಸ್ಥಾನ ಹುಡ್ಕೊಂಡು ಹೊಂಟೀವಿ. ಯಾರ್ಯಾರೋ ಏನೇನೋ ದೊಡ್ಡದಾಗಿ ಹಂಗೆ ಆಫ್ ರೋಡಿಂಗ್ ಅಂತೀರಿ. ಒಂದ್ಸಲ ಈಗ ಬಂದು ನೋಡ್ರಿ ದೇವಸ್ಥಾನಕ್ಕೆ. ನವಿಲುಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಬರ್ರಿ. ಹಿಲ್ಲೇರಿಯಸ್ ಆಫ್ ರೋಡಿಂಗ್ ಇದು ಮಾತ್ರ ಹಿಲ್ಲೇರಿಯಸ್. ತುಂಬ ಕಷ್ಟಕರ. ವಾಪಸ್ ಹೋಗೋದು ಹೇಗೆ ಅಂತ ಆಲೋಚನೆ ಮಾಡಾಕತ್ತೀನಿ. ಇಷ್ಟು ದೂರ ನಡ್ಕೊಂತ ಬಂದಿದ್ರೆ ಮುಗಿದೋಗಿ ಶಾಂತಿ ನಮ್ದು. ಇದು ನಮ್ದು ಗಾಡಿ ಹೋಗೋಕ್ಕೆ ತಾಸು ಹಾಕದೈತೆ. ಹೋಗ್ತಾನೆ ಇದೀನಿ, ಮುಗಿತಾ ಇಲ್ಲ. ಎಲ್ಲಿ ಈ ಬೆಟ್ಟ ನಾವು ಉದ್ರಕೊಂಡು ಮೇಲೆ ಬಿದ್ರೆ ಮುಗಿದೋಗಿ ಶಾಂತಿ. ಇಲ್ಲೇ ಮಣ್ಣು ಮಾಡಿಬಿಡ್ತಾರೆ. ನಾನು ಹಾಕೊಂಡಂಥ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ದಾರಿ. ಮಾತುಗಳೇ ಮುಗಿಯಲ್ಲ ಅಂತ ಪರಿ ಮಾತಾಡ್ಬೋದು ಈ ದಾರಿ ನೋಡಿಕೊಂಡು. ಏನು ಆಫ್ ರೋಡಿಂಗ್ ಇದು? ಈ ನನ್ನ ಗಾಡಿ ಮೇಲೆ ಆಫ್ ರೋಡಿಂಗ್ ಅದು. ಅಪ್ಪಾಚಿ ನಿನ್ನ ಕೆಪಬಿಲಿಟಿ ತೋರಿಸಿದಿಲ್ಲಿ. ಓ ಮೈ ಗಾಡ್, ಸೋ ಗ್ರೇಟ್ ನಿನ್ನ ಗಾಡಿ. ಅದೇ ನಾನು ಪ್ಲಾಟಿನದಾಗ ಹೊಡೆದೀನಿ, ಇದರಲ್ಲೂ ಹೊಡೆದೀನಿ. ಕಷ್ಟಕರವಾಗಿರ್ತಕ್ಕಂಥ ದಾರಿ ಎಲ್ಲಿ ಹೋಗಿಲ್ಲ ಈ ಗಾಡಿ ತಗೊಂಡು. ತುಂಬ ಹೈವೇದಾಗೇ ಜಾಸ್ತಿ ಅಡ್ಡಾಡೋದು. ಬಟ್ ಈ ಸಲ ಹಿಲ್ಲೇರಿಯಸ್ ಆದಂಥ ಆಫ್ ರೋಡಿಂಗಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ನಿಮ್ಮನ್ನು. ಫೈನಲಿ ನವಿಲುಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಏನು ಗುರು ಇದು? ಹೋಗೋದು ದಾರಿ ನೆನಪಾಗುತ್ತಿಲ್ಲೋ ಅದು ಗೊತ್ತೇ ಇಲ್ಲ. ಸೊ ಫೈನಲಿ ನವಿಲುಸ್ವಾಮಿ ಟೆಂಪಲ್, ಶ್ರೀ ನವಿಲುಸ್ವಾಮಿ ಟೆಂಪಲ್ಗೆ ಬಂದ್ವಿ. ಹೋಗೋಣ ಬನ್ನಿ.